ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಎಲ್ಲರೂ ಇನ್ವೆಸ್ಟ್ ಮಾಡೋದು ಕಷ್ಟಕಾಲಕ್ಕಾಗುತ್ತೆ ಅಂತ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅದರ ಬಗ್ಗೆ ಯಾವುದೇ ಯೂನಿವರ್ಸಲ್ ಫಾರ್ಮುಲಾ ಅಂತಿಲ್ಲ. ಎಲ್ಲರೂ ಇನ್ವೆಸ್ಟ್ ಮಾಡಬೇಕು, ಬಟ್ ಎಷ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ನಾವು ಅನಲೈಸ್ ಮಾಡೋಣ. 3 ಜನ ಸ್ನೇಹಿತರು, ಒಬ್ಬ ರಾಜ್, ಇನ್ನೊಬ್ಬ ರವಿ, ಮತ್ತೊಬ್ಬ ರೋಹಿತ್. ಈ 3 ಸ್ನೇಹಿತರಲ್ಲಿ ರಾಜ್ ಬಹಳ ಉಳ್ಳಂತಹ ವ್ಯಕ್ತಿ, ಶ್ರೀಮಂತರ ಮನೆ ಹುಡುಗ. ಈತನಿಗೆ ಎಷ್ಟು ಇನ್ವೆಸ್ಟ್ ಮಾಡೋದಕ್ಕೂ ತೊಂದರೆ ಇಲ್ಲ, ಆರಾಮ್ಸೆ ಇನ್ವೆಸ್ಟ್ ಮಾಡ್ಬೋದು. ಒಂದು ವೇಳೆ ಲಾಸ್ ಆಯಿತು ಅಂತಾದರೆ ಆತ ಏನೂ ವರಿ ಮಾಡ್ಕೊಳ್ಳದೆ ಆ ಲಾಸ್ನಿಂದ ಆಚೆ ಬಂದುಬಿಡ್ತಾನೆ. ಅಂಥ ಎಕನಾಮಿಕಲ್ ಸ್ಟೆಬಿಲಿಟಿ ಇರುವ ವ್ಯಕ್ತಿ ರಾಜ್. ಇನ್ನು ರವಿ, ಈತ ಮಧ್ಯಮ ವರ್ಗದವನು. ಒಂದು ವೇಳೆ ಆತ ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡಿ ಕಳ್ಕೊಂಡ್ರು ಒಂದು ಸ್ವಲ್ಪ ದಿನಕ್ಕೆ ಆ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಸ್ವಲ್ಪ ಸಮಸ್ಯೆ ಬಿಟ್ಟರೆ ಆತನ ಲೈಫಿಗೆ ಬಹುದೊಡ್ಡ ಟರ್ನೋ ಅಥವಾ ಇರ್ರಿಪೇರಬಲ್ ಡ್ಯಾಮೇಜ್ ಅನ್ನುವಂಥದ್ದು ಏನೂ ಆಗೋದಿಲ್ಲ. ಅದೇ ನಮ್ಮ ರೋಹಿತ್ ಇದ್ದಾನೆ ಗೊತ್ತಾ, ಈತ ಬಡವರ ಮನೆ ಹುಡುಗ. ಜೀವನ ದುಡೋದು ಕಷ್ಟ. ಬರೋ ಸಂಬಳದಲ್ಲಿ ಒಂದು ವೇಳೆ ಆತ ಮಾಡಿದ ಹೂಡಿಕೆ ಕೈ ಹಿಡೀತು ಅಂತಂದರೆ ಆತನ ಕುಟುಂಬ ಹಬ್ಬದ ಅಡಿಗೆಯನ್ನು ಮಾಡ್ಕೊಂಡು ತಿನ್ನಬಹುದು. ಒಂದು ವೇಳೆ ಆ ಬಂಡವಾಳಕ್ಕೆ ಸಮಸ್ಯೆ ಆಯಿತು ಅಂತಂದರೆ ಬಹುದೊಡ್ಡ ಡ್ಯಾಮೇಜ್ ರೋಹಿತ್ ಕುಟುಂಬಕ್ಕೆ ಆಗುತ್ತೆ. ಹಾಗಾದರೆ ಈ 3 ಎಕ್ಸಾಂಪಲ್ ಆಗಿ ನಾವು ತೆಗೆದುಕೊಂಡು ನೋಡಿದಾಗ ಯಾರ್ಯಾರು ಎಷ್ಟೆಷ್ಟು ಹೂಡಿಕೆ ಮಾಡಬೇಕು ಆ್ಯಂಡ್ ಎಲ್ಲಿ ಹೂಡಿಕೆ ಮಾಡಬೇಕು ಅದು ಬಹಳ ಮುಖ್ಯ. ನಿಮಗೆ ನೋಡಿ, ಈಗ ಒಂದು ಪಿರಮಿಡನ್ನು ನಾನು ತೋರಿಸ್ತೀನಿ. ಇದನ್ನು ಇನ್ವೆಸ್ಟ್ಮೆಂಟ್ ಪಿರಮಿಡ್ ಅಂತ ಕರೀತಾರೆ. ಇಲ್ಲಿ ನಿಮಗೆ ಎಷ್ಟು ರಿಸ್ಕಿ ಆಪ್ಷನ್ಸ್ ಇದೆ. ಈ ನಮ್ಮ ರಾಜು, ರವಿ, ರೋಹಿತ್ ಈ 3 ಜನ ಈ ಪಿರಮಿಡ್ನಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೂಕ್ಷ್ಮವಾಗಿ ಗಮನಿಸಿ, ಸ್ಕ್ರೀನ್ನ ಮೇಲೆ ಬರ್ತಿರುವ ಇನ್ವೆಸ್ಟ್ಮೆಂಟ್ ಪಿರಮಿಡ್ನನ್ನು ನೋಡಿ. ಈ ಪಿರಮಿಡ್ನಲ್ಲಿ ಬೇಸ್ ಅಂತ ನೀವು ನೋಡಿದಾಗ ತೀರಾ ತಳಮಟ್ಟದಲ್ಲಿರುವ ಏನು ಆಯ್ಕೆಗಳಿದ್ದಾವಲ್ಲ, ಫಿಕ್ಸೆಡ್ ಡೆಪಾಸಿಟ್, ರೆಕರಿಂಗ್ ಡೆಪಾಸಿಟ್, EPF, ಅಂಚೆ ಕಚೇರಿ ಹೂಡಿಕೆ, PPF, ಸುಕನ್ಯಾ ಸಮೃದ್ಧಿ, ಹಾಗೆಯೇ NSC ಇತ್ಯಾದಿ ಇವಿದ್ದಾವಲ್ಲ, ಇವುಗಳಿಗೆ ಸರ್ಕಾರನೇ ಗ್ಯಾರಂಟಿ. ನಮಗೆ ಸಾವರಿನ್ ಗ್ಯಾರಂಟಿ ಅಂತ ಇದನ್ನು ಕರೀತಾರೆ. ಇದರಲ್ಲಿ ರಿಸ್ಕ್ ಕಡಿಮೆ, ರಿಟರ್ನ್ಸ್ ಕೂಡ ಕಡಿಮೆ. ಹಾಗಂತ ನಾವು ರಿಸ್ಕ್ನ ಬಗ್ಗೆ ಯೋಚನೆ ಮಾಡಿಕೊಂಡು ಈ ಬಾಟಮ್ ಲೈನನ್ನು ಗಮನಿಸಿದಾಗ ಇದು ನಮ್ಮ 3 ಸ್ನೇಹಿತರ ಪೈಕಿ ರೋಹಿತ್ಗೆ ತುಂಬ ಚೆನ್ನಾಗಿ ಸೂಕ್ತ ಆಗತ್ತೆ. ಯಾಕೆ ಅಂತಂದರೆ ಆತನ ಬಂಡವಾಳಕ್ಕೆ ಯಾವುದೇ ಥರದ ಸಮಸ್ಯೆ ಇರೋದಿಲ್ಲ. ರೋಹಿತ್ ಕ್ಯಾಟಗರಿಯವರಿಗೆ ಅಂದರೆ ಸ್ವಲ್ಪ ಬಡ ಕುಟುಂಬಸ್ಥರಿಗೆ ಈ ಬಾಟಮ್ ಲೈನಲ್ಲಿರುವಂಥ ಆಯ್ಕೆಗಳು ಇಂಪಾರ್ಟೆಂಟ್. ಇನ್ನು ಸ್ವಲ್ಪ ಮೇಲ್ ಹಂತಕ್ಕೆ ಹೋದರೆ ನಿಮಗೆ ರಿಟರ್ನ್ಸು ಜಾಸ್ತಿ, ರಿಸ್ಕು ಜಾಸ್ತಿ. ಸರ್ಕಾರಿ ಬಾಂಡ್ಗಳು, ಚಿನ್ನದ ಹೂಡಿಕೆ, ಕಾರ್ಪೊರೇಟ್ ಫಿಕ್ಸೆಡ್ ಡೆಪಾಸಿಟ್, ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್. ಇದರಲ್ಲಿ ತುಂಬ ದೊಡ್ಡ ಮಟ್ಟದ ರಿಸ್ಕು, ಬಂದರೆ ಕೋಟಿ ಹೋದರೆ ಕೋಟಿ ಅನ್ನೋ ಥರದ್ದೇನಿಲ್ಲ, ಬಟ್ ಸ್ವಲ್ಪ ಆ್ಯಡೆಡ್ ರಿಸ್ಕ್ ಇದೆ. ಯಾವುದಕ್ಕೆ ಕಂಪೇರ್ ಮಾಡಿಕೊಂಡ್ರೆ FD, RD, EPF, PPF ಇವುಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಸ್ವಲ್ಪ ರಿಸ್ಕಿ ಆಪ್ಷನ್. ಈ ಕ್ಯಾಟಗರಿಯಲ್ಲೂ ಸಹ ನಮ್ಮ ರೋಹಿತ್ ಹಾಗೆಯೇ ರವಿ ಸ್ವಲ್ಪ ಹೂಡಿಕೆ ಮಾಡೋದಕ್ಕೆ ಟ್ರೈ ಮಾಡಬಹುದು. ರವಿ ಸ್ವಲ್ಪ ಹೆಚ್ಚಿಗೆನೆ ಈ ಥರದ ಆಯ್ಕೆಗಳಲ್ಲಿ ಹೂಡಿಕೆ ಮಾಡಬಹುದು, ರಿಟರ್ನ್ಸ್ ಕೂಡ ಜಾಸ್ತಿ ಇರುತ್ತೆ. ಆ್ಯಂಡ್ ನಮ್ಮ ರೋಹಿತ್ ಸ್ವಲ್ಪ ಮಟ್ಟಿಗೆ ಮಿನಿಮಲ್ ಮಾತ್ರ ಇಲ್ಲಿ ಹೂಡಿಕೆ ಮಾಡೋದಕ್ಕೆ ಯೋಚನೆ ಮಾಡಬೇಕು, ಕಾರಣ ರಿಸ್ಕ್ ಫ್ಯಾಕ್ಟರ್. ಅದಕ್ಕಿಂತಲೂ ಮುಂದಿನ ಹಂತಕ್ಕೆ ನಾವು ಹೋದರೆ ರಿಯಲ್ ಎಸ್ಟೇಟ್, ಬ್ಲೂ ಚಿಪ್ ಸ್ಟಾಕ್ಗಳು, NPS, ಗ್ರೋತ್ ಮ್ಯೂಚುವಲ್ ಫಂಡ್. ನೋಡಿ, ನಿಮಗೆ ಬ್ಲೂ ಚಿಪ್ ಸ್ಟಾಕ್ಗಳು ಅಂತ ಬಂದಾಗ ದಿ ಬೆಸ್ಟ್ ಅಂತ ಅನ್ಸ್ಕೊಳ್ಳುವ ಕಂಪನಿಗಳು, ಒಳ್ಳೆ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಚೆನ್ನಾಗಿ ಡಿವಿಡೆಂಡ್ ಕೊಟ್ಟಿರ್ತಾರೆ, ಸಾಲ ಹೆಚ್ಚಾಗಿರೋದಿಲ್ಲ, ಎಲ್ಲರಿಗೂ ಗೊತ್ತಿರುವ ಕಂಪನಿ, ಏನು ಮುಚ್ಚುಮರೆ ಅಂಥದ್ದು ಇರೋದಿಲ್ಲ, ಒಳ್ಳೆ ಲೀಡರ್ಶಿಪ್ ಇರುತ್ತೆ, ಇಂಥ ಕಂಪನಿ ಬ್ಲೂ ಚಿಪ್ ಅಂತ ಬಂದಾಗ. ಇನ್ನು ರಿಯಲ್ ಎಸ್ಟೇಟ್ ನಿಮಗೆ ಫ್ಲಕ್ಚುಯೇಷನ್ಸ್ ಅಲ್ಪ ಸ್ವಲ್ಪ ಇರುತ್ತೆ. ಕೃಷಿ ಜಮೀನು ಅಂತೆಲ್ಲ ನೋಡಿಕೊಂಡಾಗ ನಮಗೆ ಉತ್ತಮ ರಿಟರ್ನ್ಸ್ ಅಂತೂ ಬೆಳವಣಿಗೆ ದರದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ. ಇದರಲ್ಲೂ ಸಹ ರಿಸ್ಕ್ ಸ್ವಲ್ಪ ಇದ್ದೇ ಇದೆ. ಇಲ್ಲಿ ನಾವು ರವಿಯನ್ನು ತರಬಹುದು, ಬಟ್ ನಾವು ಬಹುಶಃ ರೋಹಿತ್ನನ್ನು ತರೋದಕ್ಕೆ ಕಷ್ಟ ಆಗುತ್ತೆ. ರೋಹಿತ್ ಇಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದಾದರೆ ಈಗ ನೋಡಿ, ರಿಯಲ್ ಎಸ್ಟೇಟು ನಿಮಗೆ ಫಾರ್ ಎಕ್ಸಾಂಪಲ್ ಜಾಸ್ತಿ ಹೂಡಿಕೆ ಮಾಡಿ ಅವರ ರೆಗ್ಯುಲರ್ ಇನ್ಕಮ್ ಅದಕ್ಕೆ ಕಟ್ಟುವ EMIಗೆ ಶಕ್ತಿ ತುಂಬುವ ಮಟ್ಟಿಗಿಲ್ಲ ಅಂತಾದರೆ, ಅಥವಾ ಕೆಲಸವನ್ನು ಕಳ್ಕೊಂಡ್ಬಿಟ್ರೆ ರೋಹಿತ್ಗೆ ಬಹಳ ಕಷ್ಟ ಆಗುತ್ತೆ. ಇಲ್ಲಿ ಹೂಡಿಕೆ ಮಾಡಿದರೆ ಸ್ವಲ್ಪ ನೋಡಿಕೊಂಡು ಮುಂದುವರಿಬೇಕಾಗುತ್ತೆ. ಒಂದೊಳ್ಳೆ ಸರ್ಪ್ಲಸ್ ಇದೆ ಅಂತ ಆದಾಗ ಬೇಕಾದರೆ ಅವರು ಅದನ್ನು ಹೂಡಿಕೆ ಮಾಡಿ ಅದರಿಂದ ಲಾಭವನ್ನು ಪಡ್ಕೊಳ್ಳೋ ಥರನೂ ಟ್ರೈ ಮಾಡಬಹುದು. ಅಂದರೆ ನಿಮಗೀಗ ನೋಡಿ, ಫಾರ್ ಎಕ್ಸಾಂಪಲ್ ಕೃಷಿ ಜಮೀನು ತೊಗೊಂಡ್ರು ಅದನ್ನು ಲೀಸಿಗೆ ಕೊಡೋ ಥರ, ಆ ಲೀಸ್ಗೆ ಕೊಟ್ಟು 1-2-3 ವರ್ಷದಲ್ಲಿ ನೀವು ಇನ್ವೆಸ್ಟ್ ಮಾಡಿರುವ ಹಣವನ್ನು ವಾಪಸ್ ಪಡ್ಕೊಳ್ಳೋ ಥರ, ಈ ಥರ ಯೋಚನೆ ಮಾಡಿ ಹೂಡಿಕೆ ಮಾಡೋದಾದರೆ ಬೆಟರ್. ಇಲ್ಲ ಅಂತಂದರೆ ಬ್ಲೂ ಚಿಪ್ ಸ್ಟಾಕ್ಗಳೂ ಅಷ್ಟೇ,
ಬ್ಲೂ ಚಿಪ್ ಸ್ಟಾಕ್ಗಳು ಬೀಳೋದೇ ಇಲ್ವಾ ಅಂತ ನೀವು ಕೇಳಿದ್ರೆ ಹಾಗೆಲ್ಲ ಇಲ್ಲ. 2008 ನಮಗೇನು ಗ್ಲೋಬಲ್ ರಿಸೆಷನ್ ಆಯಿತು, ಅಂಥ ಟೈಮ್ನಲ್ಲಿ ಎಷ್ಟೋ ಕಂಪನಿಗಳು ಬಾಗಿಲು ಮುಚ್ಕೊಂಡ್ಬಿಟ್ವು. ಸೊ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಯಾರು ಬ್ಲೂ ಚಿಪ್ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮ್ ಮಾಡುತ್ತೆ ಅಂತೆಲ್ಲ, ಮಾಡದೇ ಇರುತ್ತೆ ಅಂತೆಲ್ಲ ಹೇಳೋದಕ್ಕೂ ಆಗೋದಿಲ್ಲ, ಗ್ಯಾರಂಟಿಯನ್ನು ಕೊಡೋದಕ್ಕೂ ಆಗೋದಿಲ್ಲ. ಇಲ್ಲಿ ನಾವು ರವಿಯನ್ನು ತರಬಹುದು, ಜೊತೆಗೆ ರಾಜ್ ಸಹ ಸ್ವಲ್ಪ ಮಟ್ಟಿಗೆ ಈ ಮಧ್ಯಮ ರಿಸ್ಕ್ನ ಆಪ್ಷನ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಇನ್ನು ಹಂತಕ್ಕೆ, ಇನ್ನೊಂದು ಹಂತಕ್ಕೆ ನೀವು ಹೋದಾಗ ಅಪರೂಪದ ವಸ್ತುಗಳ ಮೇಲಿನ ಹೂಡಿಕೆ, ಕಲೆಕ್ಟಬಲ್ಸ್, ಅತಿ ಹೆಚ್ಚು ರಿಸ್ಕ್ ಇರುವ ಶೇರ್ಗಳು, ಬಾಂಡ್, ಮ್ಯೂಚುವಲ್ ಫಂಡ್, ಇಂಥ ಆಯ್ಕೆಗಳಿಗೆ ನೀವು ಹೋಗಬೇಕು ಅನ್ನೋದಾದರೆ ಬಹಳ ಆಸ್ಥೆ ವಹಿಸಿ ಸ್ಟಡಿ ಮಾಡಿ ಹೋಗಬೇಕಾಗತ್ತೆ. ಯಾಕೆ ಅಂತಂದರೆ ಇಲ್ಲಿ ರಿಸ್ಕ್ ಜಾಸ್ತಿ. ನೋಡಿ, ನಿಮಗೆ ಯಾವುದೋ ಒಂದು ಮರದ ಹಾಗೆ, ನಿಮಗೆ ಬುಡದಲ್ಲಿ ನೀವು ನಿಂತಾಗ ತುಂಬ ಗಟ್ಟಿ ಇರುತ್ತೆ. ಅದೇ ನೀವು ಸುಳಿಗೆ ಹೋದಂತೆ 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 ಮರದ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಫುಲ್ಲು ಸುಳಿಗೆ ಹೋಗುವಾಗ ಒಂದು ಕಡೆ ಗಾಳಿ ಬಂತು ಅಂದ್ರೆ ವಾಲ್ ಬಿಡ್ತೀವಿ. ಸೊ ಇದು ಸಹ ಅಂಥದ್ದೇ ರಿಸ್ಕಿ ಆಪ್ಷನ್ಸ್. ಇದೆಲ್ಲ ಬಹಳ ಇಂಪಾರ್ಟೆಂಟ್. ಇದು ನೋಡಿ, ಇಲ್ಲಿ ನಾವು ಡೆಫಿನೆಟ್ಲಿ ರಾಜ್ ತನ್ನ ಸಿಂಹಪಾಲನ್ನು ಇಲ್ಲಿ ಹೂಡಿಕೆ ಮಾಡೋದಕ್ಕೆ ಟ್ರೈ ಮಾಡಬಹುದು. ರೋಹಿತ್ ಇಂಥ ರಿಸ್ಕಿ ಆಪ್ಷನ್ಸ್ಗಳ ಬಗ್ಗೆ ಯೋಚನೆ ಮಾಡೋದು ಕಷ್ಟ ಆಗುತ್ತೆ. ಇನ್ನು ರವಿ ಸಹ ಸ್ವಲ್ಪ ಮಟ್ಟಿಗೆ ಒಂದು 10% ಆಫ್ ಹಿಸ್ ಸೇವಿಂಗ್ಸ್ ಅನ್ನೋದೇನಿರುತ್ತೆ ಅದನ್ನು ಇಲ್ಲಿ ಹಾಕೋದಕ್ಕೆ ಟ್ರೈ ಮಾಡಬಹುದು. ಇನ್ನು ತುಂಬ ರಿಸ್ಕಿ ಆಪ್ಷನ್ ಇದು. ಹೆಂಗೆ ಅಂತಂದರೆ ನಾವು ತೇಲಲೂಬಹುದು, ಮುಳುಗಲೂಬಹುದು, ಏನು ಬೇಕಾದರೂ ಆಗಬಹುದು. ನಮ್ಮ ಜೀವನಕ್ಕೇನೆ ನಮ್ಮ ಓವರಾಲ್ ಇನ್ವೆಸ್ಟ್ಮೆಂಟ್ ಏನು ಮಾಡಿರ್ತೀವಿ ಅದಷ್ಟು ಕೊಚ್ಕೊಂಡು ಹೋಗುವಂಥ ಚಾನ್ಸಸ್ ಇರುವಂಥ ಕೆಲ ಆಯ್ಕೆಗಳು ಅಂತ ನೋಡಿದರೆ ಪೆನಿ ಸ್ಟಾಕ್ಸ್, ಸ್ಮಾಲ್ ಕ್ಯಾಪ್ ಫಂಡ್ಗಳು, ಕಮಾಡಿಟಿ ಟ್ರೇಡಿಂಗ್, ಸ್ಟಾರ್ಟಪ್ ಕಂಪನಿಗಳಲ್ಲಿ ಹೂಡಿಕೆ. ನೋಡಿ, ನಿಮಗೆ ಇಂಥ ಟ್ರೇಡಿಂಗು ಮತ್ತು ಸ್ಟಾರ್ಟಪ್ ಕಂಪನಿಗಳು, ಪೆನ್ನಿ ಸ್ಟಾಕ್ಸ್ ಇದ್ದಾವಲ್ಲ, ಇವುಗಳ ಮೇಲೆ ಹೂಡಿಕೆ ಮಾಡೋದು ಒಂದು ರೀತಿ ಜೂಜು ಆಡಿದ ಹಾಗೇನೆ. ಇದರ ಬಗ್ಗೆ ನೀವೇನು ಗೆಸ್ ಮಾಡೋದಕ್ಕಾಗೋದಿಲ್ಲ. ಅದರ ಟ್ರ್ಯಾಕ್ ರೆಕಾರ್ಡ್ ಅಂತೆಲ್ಲ ನಿಮಗೇನು ಇರೋದಿಲ್ಲ. ಯಾಕೆಂದರೆ ಈಗ ತಾನೇ ಅದರ ಜರ್ನಿ ಆರಂಭ ಆಗಿರುತ್ತೆ. ಬಂದರೆ ಬೆಟ್ಟ, ಇಲ್ಲ ಅಂದರೆ ಎಲ್ಲವೂ ಹೋಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ನೀವು ಪೆನ್ನಿ ಸ್ಟಾಕ್ಸ್ ಅಥವಾ ಕಮಾಡಿಟಿ ಟ್ರೇಡಿಂಗ್ ಇವೇನಿದ್ದಾವೆ, ಇಂಥವುಗಳಲ್ಲಿ ರಾಜ್ ಕ್ಯಾಟಗರಿಯವರೇನಿದ್ದಾರೆ, ತುಂಬ ದುಡ್ಡಿರುವಂಥವ್ರು, ನಾನು ಹಾಕಿದ್ದೀನಿ ಒಂದು ವೇಳೆ ಹೋಯ್ತು ಅಂತಂದ್ರೂ ನನಗೇನು ಡಿಫರೆನ್ಸೇ ಆಗಲ್ಲಪ್ಪ ಅನ್ನೋರು ಮಾತ್ರ ಹೂಡಿಕೆ ಮಾಡಬೇಕು. ಇಲ್ಲಿ ಅಳೆದು ತೂಗಿ ಮೇ ಬಿ ರವಿ ಸಹ ಸ್ವಲ್ಪ ಮಟ್ಟಿಗಿನ ಹೂಡಿಕೆ ಇಲ್ಲಿ ಮಾಡಬಹುದು, ಬಿಟ್ಟರೆ ತುಂಬ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾದರೆ ಈ ಮೂರು ಕ್ಯಾಟಗರಿಯವರು ಎಲ್ಲೆಲ್ಲಿ ಎಷ್ಟೆಷ್ಟನ್ನ ಹೂಡಿಕೆ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ನಿಮಗೆ ರೋಹಿತ್ ಬೇಕಾದರೆ ತುಂಬ ಪೆನ್ನಿ ಸ್ಟಾಕ್ಸ್ಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಟ್ರೈ ಮಾಡಬಹುದು, ಮಾಡಬೇಡ ಅಂತ ಯಾರೂ ಹೇಳೋದಿಲ್ಲ. ಬಟ್ ಎಷ್ಟು ಹೂಡಿಕೆ ಮಾಡಬೇಕು ಒಂದು ವೇಳೆ ನೀವು ಹೂಡಿಕೆ ಮಾಡೋದಾದ್ರು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಬಿಡ್ತೀನಿ. ನೋಡಿ, ರಾಜ್ ಈಗ ಟಾಪ್ ಕ್ಯಾಟಗರಿ ಏನಿದೆ ಅಲ್ಲಿ 80% ಹೂಡಿಕೆ ಮಾಡಬಹುದು, ತುಂಬ ದುಡ್ಡಿದೆ ಅನ್ನೋರು. ಇನ್ನು ಮಧ್ಯಮ ವರ್ಗದ ಹೂಡಿಕೆಗಳೇನಿದ್ದಾವೆ, ಸ್ವಲ್ಪ ಮೀಡಿಯಂ ರಿಸ್ಕು, ಅಲ್ಲಿ 10%, ಝೀರೋ ರಿಸ್ಕ್ ಬಾಟಮ್ ಲೈನ್ ಅಂತ ಏನಿತ್ತು ಅಲ್ಲಿ 10% ಹೂಡಿಕೆ ಮಾಡೋದು ಸೂಕ್ತ ಅಂತ ಆಗುತ್ತೆ. ಇನ್ನು ರವಿ ಅಂತ ನಾವು ನೋಡಿಕೊಂಡ್ರೆ ಟಾಪ್ ಅಲ್ಲಿ ಏನಿದೆ ಅಲ್ಲಿ ಬರೀ 10%, ಅಂದರೆ ನಿಮಗೆ ಪೆನಿ ಸ್ಟಾಕ್ಸು, ಕಮಾಡಿಟಿ ಟ್ರೇಡಿಂಗು ಅಂಥ ಕಡೆ. ಮೀಡಿಯಂ ರಿಸ್ಕ್ ಇರುವ ಒಂದು 3 ಲೆವೆಲ್ ಏನಿದ್ದಾವೆ ಅಲ್ಲಿ 80% ಆತ ಡಿವೈಡ್ ಮಾಡ್ಕೊಳ್ಬಹುದು. ಕಂಪ್ಲೀಟ್ ಬಾಟಮ್ ಲೈನಲ್ಲಿ ಅಂದರೆ ನಿಮಗೆ FD, RD, PPF ಇಂಥ ಕಡೆ 10% ನಿಮ್ಮ ಓವರಾಲ್ ಏನು ಹೂಡಿಕೆ ಹಣ ಇದೆ ಅದನ್ನು ನೀವು ಹೂಡಿಕೆ ಮಾಡಬಹುದು. ಇನ್ನು ರೋಹಿತ್ ಇದ್ದಾನಲ್ಲ, ಈತ ಆ ರಿಸ್ಕಿ ಆಪ್ಷನ್ನ ಕಡೆ ತಲೆ ಕೂಡ ಹಾಕಬಾರ್ದು. ಒಂದು ವೇಳೆ ಆತ ಪೆನಿ ಸ್ಟಾಕ್ಸಲ್ಲಿ ಹೂಡಿಕೆ ಮಾಡ್ತಾನೆ ಅನ್ನೋದಾದ್ರೂ ನೋಡಿ, ಮಿಡ್ ರಿಸ್ಕ್ ಮತ್ತು ಹೈ ರಿಸ್ಕ್ ಎರಡೂ ಸೇರಿ 5% ಆತ ಡಿವೈಡ್ ಮಾಡ್ಕೊಳ್ಬಹುದು. ಇನ್ನು ಮಿಕ್ಕ 90% ಕೊನೆಯ ಬಾಟಮ್ ಲೈನ್ನ ನಿಮಗೇನು ಈಗ ಕಾಣ್ತಾ ಇದೆಯಲ್ಲ ಈ ಇನ್ವೆಸ್ಟ್ಮೆಂಟ್ ಪಿರಮಿಡ್ ಅಲ್ಲಿ ಹಾಕೋದು ಸೂಕ್ತ. ಯಾಕೆ ಅಂತಂದರೆ 90% ಅಲ್ಲಿ ಹಾಕಿದ್ರು ಏನೇ ಅಮ್ಮಮ್ಮ ಸಮಸ್ಯೆ ಆಯಿತು ಅಂತಂದ್ರೂ ಸರ್ಕಾರನೇ ಗ್ಯಾರಂಟಿ, ಆತನ ಹಣಕ್ಕೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಹೀಗೆ ನೀವು ಒಂದು ವೇಳೆ ಹೂಡಿಕೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ರೆ ನಾನು ಹೇಗೆ ಹೂಡಿಕೆ ಮಾಡಬೇಕು, ಎಲ್ಲೆಲ್ಲಿ ಎಷ್ಟೆಷ್ಟನ್ನು ಹಾಕಬೇಕು ಅಂತ ಈ ಪಿರಮಿಡ್ ನಿಮಗೆ ಒಂದು ಕ್ಲಿಯರ್ ಪಿಕ್ಚರನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಇಂಥ ವಿಚಾರಗಳ ಬಗ್ಗೆ ಇನ್ನೂ ಇನ್ ಡೆಪ್ತ್ ನೀವು ತಿಳ್ಕೊಳ್ಬೇಕು ಅನ್ನೋದಾದರೆ ಮೆಂಟರ್ನ ಸಹಾಯ ನೀವು ಪಡ್ಕೊಳ್ಳೋದು ಸೂಕ್ತ. ಮೆಂಟರ್ಸ್ ಯಾರು ಮಾಡೋದಕ್ಕೆ ಸಾಧ್ಯ? ಈಗ ಟ್ಯೂಷನನ್ನು ಯಾರು ಮಾಡಬಹುದು? ಚೆನ್ನಾಗಿ ತಿಳ್ಕೊಂಡವರು ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ನಾವು ಯಾರು ಈ ಫೀಲ್ಡ್ನಲ್ಲಿ ಮುಂದೆ ಹೋಗಿದ್ದಾರೆ, ಬಿಸ್ನೆಸ್ ಮಾಡಿದ್ದಾರೆ, ಕೃಷಿ ಮಾಡಿದ್ದಾರೆ, ಉತ್ತಮ ಲಾಭ ಪಡ್ಕೊಳ್ತಿದ್ದಾರೆ, ಅಂಥವರನ್ನು ಮೆಂಟರ್ಸ್ ಅಂತ ನಾವು ಒಪ್ಪಿಕೊಳ್ಳಬಹುದು. ಯಾಕೆಂದರೆ ಅವರಿಗೆ ಅನುಭವ ಇದೆ, ಅವರು ಟೈಮ್ ಟೆಸ್ಟೆಡ್ ಆಗಿರ್ತಾರೆ, ಅವರ ಕೆಲ ವರ್ಷಗಳನ್ನು ಅಲ್ಲಿ ಕಳೆದಿರ್ತಾರೆ ಮತ್ತು ಉತ್ತಮ ಲಾಭವನ್ನು ಈಗ ಮಾಡ್ತಿರ್ತಾರೆ. ಸೊ ಪಾಠ ಕಲಿತು ಗೆದ್ದಿದ್ದಾರೆ. ಅಂಥವರನ್ನು ಬಳಸ್ಕೊಂಡು ಅನೇಕ ಕೋರ್ಸ್ಗಳನ್ನು ನಿಮಗಾಗಿ ನಾವು ಡಿಸೈನ್ ಮಾಡಿದ್ದೀವಿ. ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, IPO ಬಗ್ಗೆ ತಿಳ್ಕೊಳ್ಳೋದು, ಟ್ಯಾಕ್ಸ್ ಪ್ಲಾನಿಂಗು, ಅಥವಾ ನೀವು ಎಲ್ಲಿ ಹೂಡಿಕೆ ಮಾಡಬೇಕು, ಏನು ಕತೆ, ಈ ಎಲ್ಲದರ ಬಗ್ಗೆ ಡೀಟೇಲ್ಡ್ ಕೋರ್ಸ್ಗಳಿವೆ.
ನೀವು ಕೃಷಿ ಅಥವಾ ಬಿಸ್ನೆಸ್ ನಮ್ಮ ಪರ್ಸನಲ್ ಕರಿಯರ್ ಅಂತ ಅಂದ್ಕೊಂಡ್ರು ಈ ಮೂರೂ ರಂಗಗಳಲ್ಲೂ ಸಹ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಕೃಷಿನಲ್ಲಿ ಹೇಗೆ ಲಾಭ ಮಾಡ್ಕೊಳ್ಬೇಕು, ಏನೇನು ಆಯ್ಕೆಗಳಿವೆ, ಅಥವಾ ನಾನು ಪರ್ಸನಲ್ ಕರಿಯರಲ್ಲಿ ನಾನು ಟಾಪ್ ಸ್ತರಕ್ಕೆ ಹೋಗಬೇಕಪ್ಪ ಅಂತ ಅಂದ್ಕೊಂಡ್ರೆ ಟಾಪಲ್ಲಿ ಇರುವಂಥವರೇ ನಿಮಗೆ ಕಲಿಸಿರುವ ಕೋರ್ಸ್ಗಳಿದೆ. ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಕೋರ್ಸ್ಗಳನ್ನು ಗಮನಿಸಿ ನೀವು ಸಹ ಬುದ್ಧಿವಂತರಾಗಿ ಶ್ರೀಮಂತರಾಗಬಹುದು. ಆದರೆ ನಿಮ್ಮ ಮೊದಲ ಹೆಜ್ಜೆಯನ್ನೇ ಬುದ್ಧಿವಂತಿಕೆಯಿಂದ ಇಡಿ. ಯಾಕಪ್ಪ ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಗೋ ಸಂದರ್ಭ ಲರ್ನ್ ಅನ್ನೋ ರೆಫರಲ್ ಕೋಡ್ ಬಳಸಿದರೆ, LEARN ಅನ್ನೋ ರೆಫರಲ್ ಕೋಡ್ ಬಳಸಿದರೆ ನಿಮಗೆ 2,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಅದನ್ನು ಪಡ್ಕೊಂಡು ನಿಮ್ಮ ನಾಲೆಡ್ಜನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಿರಿ. ನೀವು ಸಹ ಉತ್ತಮ ಹಣವನ್ನು ಸಂಪಾದಿಸುವ ಸ್ಥಾಯಿಗೆ ಬೆಳೆಯಿರಿ. ಆಲ್ ದ ವೆರಿ ಬೆಸ್ಟ್.